ಹೊಳಲ್ಕೆರೆ ತಾಲೂಕಿನ ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ಶಿವಪುರ ಇವರ ಸಂಯುಕ್ತಾಶ್ರಯದಲ್ಲಿ ಅರೆಹಳ್ಳಿ ಗ್ರಾಮದಲ್ಲಿ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ವಿದ್ಯಾರ್ಥಿಗಳು ಅರೆಹಳ್ಳಿ ಗ್ರಾಮದ ಬೀದಿಗಳಲ್ಲಿ ಬ್ಯಾನರ್ ಹಿಡಿದು ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸಿದರು. ಡಾಕ್ಟರ್ ಶರತ್ ಮಾತನಾಡಿ, ಡೆಂಗ್ಯೂ ಬಗ್ಗೆ ಭಯ ಬೇಡ, ಜನರು ಎಚ್ಚರಿಕೆ ವಹಿಸಿ, ನಿಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಸ್ವಚ್ಛತೆಯಿಂದ ಇಟ್ಟುಕೊಂಡರೆ ಸೊಳ್ಳೆಗಳು ಉತ್ಪತ್ತಿಯಾಗುವುದಿಲ್ಲ. ಮಳೆ ಬಂದಾಗ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಇವು ಮೊಟ್ಟೆ ಇಟ್ಟು ಇನ್ನಷ್ಟು ಸೊಳ್ಳೆಗಳು ಜಾಸ್ತಿಯಾಗುತ್ತವೆ. ಸೊಳ್ಳೆಗಳು ಕಡಿದರೆ ಚಿಕನ್ ಗುನ್ಯಾ, ಡೆಂಗ್ಯೂ ಕಾಯಿಲೆಗಳು ಬರುತ್ತವೆ. ಆದ್ದರಿಂದ ನೀರು ನಿಲ್ಲದಂತೆ ಮನೆಯ ಸುತ್ತಮುತ್ತ ಸ್ವಚ್ಛತೆಯಿಂದ ಇಡಿ, ನೀರು ನಿಲ್ಲದಂತೆ ಶುದ್ಧವಾದ ನೀರನ್ನು ಕುಡಿಯಿರಿ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಟಿಬಿ ರೋಗಿಗಳಿಗೆ ಪಂಚಾಯಿತಿ ವತಿಯಿಂದ ಆರೋಗ್ಯ ಕಿಟ್ ವಿತರಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೆಬಿ ಪಾಲೇಗೌಡ, ಶ್ರೀಮತಿ ಸರೋಜ ಬಿ ಕಾಂಬ್ಲಿ, ಉಪಾಧ್ಯಕ್ಷರು ಸದಸ್ಯರುಗಳಾದ ಸುರೇಶ್, ಶ್ರುತಿ ಕೆಎಸ್, ರಂಗನಾಥ್ ಪಡಿಯಕ್ಕಿ, ಶಿವಣ್ಣ ಆರ್, ಶಿವಣ್ಣ ಅವಳಿಹಟ್ಟಿ, ಮಂಜಣ್ಣ ಜೈಪುರ, ಓಬಣ್ಣ, ಮೀನಾಕ್ಷಮ್ಮ, ಜಯಲಕ್ಷ್ಮಿ, ಲೋಕನಾಯಕ್, ಲಕ್ಷ್ಮೀದೇವಿ, ಪಿಡಿಒ ಕೃಷ್ಣಮೂರ್ತಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಶಾಲಾ ಶಿಕ್ಷಕರು, ಆಶಾ ಕಾರ್ಯಕರ್ತರು ಸೇರಿದಂತೆ ಜಿಲ್ಲಾ ಕ್ಷಯರೋಗ ಮೇಲ್ವಿಚಾರಕರಾದ ಯತೀಶ್, ಜಿಎಸ್ ಶರತ್, ಡಾಕ್ಟರ್ ಪ್ರಸಾದ್, ಶಿವಪುರ ತಾಲೂಕು ಮೇಲ್ವಿಚಾರಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ನಾಗರಾಜ್ ಕೆ. ಹೊಗೆ ಹಾಕ್ತಿರ್ತಾರೆ, ಸೊಳ್ಳೆ ಸ್ವಲ್ಪ ಕಡಿಮೆ ಆಗಲಿ, ಆದರೆ ಡೆಂಗು ಹರಡ್ತಕ್ಕಂಥ ಸೊಳ್ಳೆ ಮಧ್ಯಾಹ್ನದ ಹೊತ್ತು ಮಾತ್ರ ಕಡಿಯುತ್ತೆ. ಒಬ್ಬರಿಂದ ಒಬ್ರಿಗೆ ಡೆಂಗು ಹರಡಬೇಕು ಅಥವಾ ಡೆಂಗು ಜ್ವರ ಬರಬೇಕು ಅಂತ ಹೇಳಿದ್ರೆ ಈ ಮಧ್ಯಾಹ್ನದ ಟೈಮಲ್ಲಿ ಕಡಿಯೋಂಥ ಸೊಳ್ಳೆಯಿಂದ ಮಾತ್ರ ಬರುತ್ತೆ. ಸಂಜೆ ಟೈಮಲ್ಲಿ ಬರ್ತಕ್ಕಂಥ ಸೊಳ್ಳೆ ಅನಾಫಿಲಿಸ್ ಮತ್ತು ಕ್ಯೂಲೆಕ್ಸ್ ಅಂತ ಮಸ್ಕಿಟೋಯಿಂದ ಇರುತ್ತೆ. ಸಂಜೆ ಟೈಮಲ್ಲೆಲ್ಲ ನೋಡಿದ್ರೆ ಈ ಮಧ್ಯಾಹ್ನದ ಕಡೆ ಅಂತ ಸೊಳ್ಳೆಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಅದನ್ನು ಯಾವ್ದಾರ ಒಂದು ಸೊಳ್ಳೆನ ಗಮನಿಸಿದ್ರೆ ಅಥವಾ ಸೊಳ್ಳೆ ಹೊಡೆದಾಗ ನೋಡ್ರಿ, ಅದ್ರ ಕಾಲಿರುತ್ತಲ್ವಾ, ಒಂದು ಕಪ್ಪುದು ಒಂದು ಬಿಳಿ, ಕಪ್ಪು ಬಿಳಿ ಪಟ್ಟೆ ಥರ ಇರುತ್ತೆ. ಆ ಪಟ್ಟೆ ಅಂತ ಇರತಕ್ಕಂಥ ಸೊಳ್ಳೆನೇ ನಾವು ಟೈಗರ್ ಮಸ್ಕಿಟೋ ಅಂತ ಕರಿತೀವಿ. ಅದೇ ನಮಗೆ ಡೆಂಗು ಹರಡ್ತಕ್ಕಂಥ ಸೊಳ್ಳೆ. ಯೂಶುವಲ್ ಮಧ್ಯಾಹ್ನದ್ದು ಹಾರಾಡ್ತಿರುತ್ತಲ್ಲ, ಅದನ್ನ ಒಂದ್ಸರಿ ಹೊಡೆದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಅದ್ರ ಪಟ್ಟಿ ಇರುತ್ತಲ್ಲ, ಕಾಲುಗಳೇನಿರುತ್ತಲ್ಲ, ಅದು ಕಪ್ಪು ಬಿಳಿ ಆಲ್ಟರ್ನೇಟ್ ಪಟ್ಟೆ ಅಂತ ಕರಿತೀವಿ. ಅದನ್ನ ಟೈಗರ್ ಮಸ್ಕಿಟೋ ಅಂತ ಕರಿತೀವಿ. ಸೊ ಮಧ್ಯಾಹ್ನದ ಕಡೆಯಂಥ ಸೊಳ್ಳೆಗಳಿಂದಾನೇ ತುಂಬಾ ಡೆಂಗು ಜ್ವರ ಎಲ್ಲ ಹರಡ್ತಕ್ಕಂಥ ಸೊಳ್ಳೆನೆ ಮಧ್ಯಾಹ್ನದೊತ್ತು. ಅದಕ್ಕೆ ಆದಷ್ಟು ಮಕ್ಕಳು ಮತ್ತೆ ಗರ್ಭಿಣಿಯರು ಮನೇಲಿ ಏನು ಇರ್ತಾರಲ್ವಾ, ಮಲಗಿಸ್ಬೇಕಾರೆ ಮಕ್ಕಳನ್ನ ಅಥವಾ ಮಲಗ್ತಾರೆ ಯಾರು ಹಿರಿಯರು ವಯಸ್ಸಾಗಿರೋರು ಇರ್ತಾರೆ, ನಿಮ್ಮ ಮನೇಲಿ ಮಲ್ಕೊಂತಿರ್ತಾರೆ, ಕರ್ಟನ್ಗಳು ಕಟ್ಕೊಂಡಂಗೆ ಮಲ್ಕೋಬಾರ್ದು. ಒಂದು ಯಾಕೆ ಅಂದರೆ ಇವಾಗ ಡೆಂಗು ಜ್ವರ ತುಂಬ ಜಾಸ್ತಿ ಆಗ್ತಾ ಇದೆ, ಎಲ್ಲ ಕಡೆನೂ ತುಂಬ ಬರ್ತಾ ಇದೆ. ಈ ರೋಗದ ಲಕ್ಷಣ ಏನು ಅಂತ ಹೇಳಿದ್ರೆ ಜ್ವರ ತುಂಬ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಕೀಲ್ ನೋವು ಅಂತ ಹೇಳ್ತಾರೆ. ತುಂಬ ಜ್ವರ ಬಂದ್ಬಿಡೈತೆ, ಕೈ ಕಾಲು ಕೀಲಿಂದ ನಡೆಯೋಕ್ಕೆ ನನಗೆ ಆಗ್ತಾ ಇಲ್ಲ, ಅಷ್ಟೊಂದು ಕೀಲು ನೋವು ಬರ್ತಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕಣ್ಣು, ನನಗೆ ಯಾಕೋ ಕಣ್ಣು ತುಂಬ ನೋವು ಬರ್ತಾ ಇದೆ, ಕಣ್ಣಿನ ಹಿಂಭಾಗದಲ್ಲಿ ನೋವು ಬರ್ತಾ ಇದೆ, ತುಂಬ ತಲೆನೋವು ಬರ್ತಾ ಇದೆ. ಈ ಥರ ಜ್ವರದ ಲಕ್ಷಣಗಳು. ನಮ್ಮ ದುರ್ಗದಲ್ಲಿ 4 ಥರ ವೈರಸ್ ಬರುತ್ತೆ ಡೆಂಗು ಜ್ವರ ಆಡ್ತಕ್ಕಂಥದ್ದು. 4 ವೈರಸ್ಸಿಂದ ಬರೋಂಥ ಜ್ವರ. ಅದರಲ್ಲಿ 3 ಥರದ ವೈರಸ್ಸು ನಮ್ಮ ದುರ್ಗ ಡಿಸ್ಟಿಕ್ಕಲ್ಲಿದೆ. ಹಂಗಾಗಿ ನಮ್ಮ ದುರ್ಗ ಡಿಸ್ಟಿಕ್ಕು ಸ್ವಲ್ಪ ಡೇಂಜರ್ ಅಂತ. ಅದಕ್ಕೋಸ್ಕರನೇ ಆ 3 ವೈರಸ್ಸು ನಮ್ಮ ಡಿಸ್ಟಿಕ್ಕಲ್ಲಿದೆ. ಬೇರೆ ಡಿಸ್ಟಿಕ್ಕಲ್ಲಿ ಆ ಥರ ಇರಲ್ಲ. ಒಂದೇ ವೈರಸ್ಸಿಂದ ಎಲ್ಲರಿಗೂ ಹರಡ್ತಾ ಇರುತ್ತೆ. ಆದರೆ ನಮ್ಮ ಡಿಸ್ಟಿಕ್ಕಲ್ಲಿ 3 ಥರದ ವೈರಸ್ ಇರೋದ್ರಿಂದ ಈ ಡೆಂಗು ಶಾಕ್ ಸಿಂಡ್ರೋಮ್ ಮತ್ತು ಡೆಂಗು ಹೆಮರೇಜಿಕ್ ಫೀವರ್ ಅಂತ 2 ಥರದ್ದು ಆಗುತ್ತೆ. ಅದೆಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ. ಒಟ್ಟು ಇದು ಮೇನ್ ಸೊಳ್ಳೆಗಳಿಂದ ಹರಡುತ್ತೆ. ಲಕ್ಷಣಗಳು ಯಾವ ಥರ ತಡೆಗಟ್ಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಬಂದು ಈ ಲಕ್ಷಣಗಳು ಹೇಳಿದ್ನಲ್ಲ, ಕಣ್ಣು ಹಿಂಭಾಗದಲ್ಲಿ ನೋವಾಗಿರ್ಬೋದು, ತುಂಬ ಜ್ವರ ಇರುತ್ತೆ, ಜ್ವರ ಕಡಿಮೆ ಆಗ್ತಿರಲ್ಲ, ನೀವು